ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಐಎಎಸ್ ಹಾಗೂ ಕೆಎಎಸ್ ತರಬೇತಿಯನ್ನು ಕಲಬುರಗಿ ನಗರದ ವಾಜಪೇಯಿ ಬಡಾವಣೆಯ ಪ್ರಬುದ್ಧ ಅಕಾಡೆಮಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಕೆಆರ್ಡಿಬಿ ವತಿಯಿಂದ ಸರ್ಕಾರ ನಡೆಸುತ್ತಿದೆ. ಆದರೆ ಈ ಒಂದು ತರಬೇತಿಯಲ್ಲಿ ಸರ್ಕಾರಿ ಅಧಿಸೂಚನೆಯಂತೆ SC ST ಮತ್ತು OBC ಮತ್ತು ಬಡ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಯಾವುದೇ ಶಿಷ್ಯ ವೇತನ ನೀಡುತ್ತಿಲ್ಲ ಎಂದು ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ಅವಣ್ಣ ಮೇಕೇರಿ ಮತ್ತು ಮುಖಂಡ ಡಾಕ್ಟರ್ ಅಂಬಾರೆ ಅಷ್ಟಗಿ ಜಂಟಿ ಸುದ್ದಿಗೋಷ್ಠಿ ಮಾಡಿಸಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ. IAS KAS 539 ಅಭ್ಯರ್ಥಿಗಳಲ್ಲಿ ಕೇವಲ 35 ಹಾಗೂ 40 ವಿದ್ಯಾರ್ಥಿಗಳು ಮಾತ್ರ ಹಾಜರಾಗುತ್ತಿದ್ದು, ಯುವಕ ಯುವತಿಯರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಸಂಪೂರ್ಣವಾಗಿ ಪ್ರಬುದ್ಧ ಅಕಾಡೆಮಿ ವಿಫಲವಾಗಿದೆ. ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬ ತಾರತಮ್ಯ ನೀತಿ ಅನುಸರಿಸುತ್ತಿದೆ. ಇದನ್ನು ಬಿಟ್ಟು KEA ದಿನಾಂಕ 5/5/2025 ಅಧಿಸೂಚನೆಯಂತೆ SC ST OBC ಮತ್ತು ಬಡವ ಸಾಮಾನ್ಯ ಅಭ್ಯರ್ಥಿಗಳಿಗೆ 10,000 ರೂಪಾಯಿ ಶಿಷ್ಯ ವೇತನ ಮತ್ತು ವಸತಿ ಸೌಲಭ್ಯಗಳನ್ನು ಕೂಡಲೇ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಮತ್ತು ಅನಧಿಕೃತ ಪ್ರಕಟಣೆಯನ್ನು ತಡೆ ಹಿಡಿಯಬೇಕೆಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸುದ್ದಿ ಮಾಧ್ಯಮದ ನಮ್ಮೆಲ್ಲ ಆತ್ಮೀಯ ಸೋದರರೇ, ಇಂದಿನ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ, ತಮಗೆಲ್ಲ ತಿಳಿದಿರುವಂತೆ ಜನವರಿ ತಿಂಗಳಲ್ಲಿ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಬೀದರ್, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ರಾಯಚೂರು ಈ ಜಿಲ್ಲೆಗಳನ್ನು ಒಳಗೊಂಡು ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉಚಿತವಾಗಿ IAS ಮತ್ತು KS ತರಬೇತಿ ನೀಡುವ ಉದ್ದೇಶದಿಂದ ಏನು ಪ್ರಬುದ್ಧ ಅಕಾಡೆಮಿ ಅಂತ ತಿಳ್ಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು KKRDB ಒಂದು ಸಹಯೋಗದಲ್ಲಿ ಈ ನಮ್ಮ ಕೋಟ್ನೂರು ಡಿಯಲ್ಲಿ ಅದು ಪ್ರಾರಂಭ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಉದ್ದೇಶ. ಆ ಒಂದು ಸಂಸ್ಥೆಯಲ್ಲಿ ಸುಮಾರು 539 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಂದರೆ ಕೋಚಿಂಗ್ ಕಲ್ಯಾಣದವರು ಈಗಾಗಲೇ ಪ್ರವೇಶ ಪಡೆದಾರ. ಆದ್ರೆ ಅಲ್ಲಿ ಬರೋದು 35-40 ಜನ ಮಾತ್ರ ಬರ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ವಿಫಲ ಆಗ್ಯದ. ಯಾಕಂತ ಹೇಳಿದ್ರೆ, ಮೊದಲು ನೋಟಿಫಿಕೇಷನ್ದಾಗ ಏನು ಇವರಿಗೆ ಬಯೋಮೆಟ್ರಿಕ್ ಶಿಷ್ಯ ವೇತನ ಸಹಿತ ನಾವು ನಿಮಗೆ ತರಬೇತಿ ನೀಡ್ತೀವಿ ಅಂತೇಳಿ ಅಧಿಸೂಚನೆ ಹೊರಡಿಸಿದ್ರಿಂದ ಎಲ್ಲ ಮಕ್ಕಳು ಖುಷಿಯಾಗಿ ಅಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿದ್ದರು. ತದನಂತರ ಏನು ಜಿಲ್ಲಾಧಿಕಾರಿಗಳ ಒಂದು ಪ್ರಕಟಣೆ ಮುಖಾಂತರ ನಾವು ಯಾವುದೇ ರೀತಿಯಾದಂಥ ಒಂದು ಅವರಿಗೆ ಬಯೋಮೆಟ್ರಿಕ್ ಶಿಷ್ಯ ವೇತನ ನೀಡುವುದಿಲ್ಲ ಅನ್ನುವಂಥ ಪ್ರಕಟಣೆ ನೀಡಿದ ಹಿನ್ನೆಲೆಯಲ್ಲಿ ಕೇವಲ 30-40 ಜನ ವಿದ್ಯಾರ್ಥಿನಿಯರು ಅಲ್ಲಿ ತರಬೇತಿಗೆ ಬರೋದರಿಂದ ನಮ್ಮ ಉದ್ದೇಶ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದು ಉದ್ದೇಶಿತ ಸುಮಾರು 10,449 ಚದುರಡಿಯಲ್ಲಿ ಸುಮಾರು 29 ಕೋಟಿ ಹಣ ಖರ್ಚು ಮಾಡಿ ನಮ್ಮ ಭಾಗದ ಎಲ್ಲ ನಿರುದ್ಯೋಗ ಯುವಕ ಯುವತಿಯರಿಗೆ ಏನು ಒಂದು ತರಬೇತಿ ಕೊಡುತ್ತಿರುವುದು ಭಾಳ ಸಂತೋಷ ವಿಷಯ. ಆದರೆ ಏನು 5/5/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿ, ಆ ಅಧಿಸೂಚನೆಯ ಎಲ್ಲಿ ಬರುವಂಥ ಕಾಲಮ್ ನಂಬರ್ 10ರಲ್ಲಿ ಇಲ್ಲ, ಕಾಪಿ ಇದೆ ಸರ್, ನಿಮಗೆ ವಾಟ್ಸಪ್ಪಿಗೆ ಹಾಕ್ತಾರೆ ಇಲ್ಲ, ನಿಮ್ಗೆ ಕೊಡ್ತೀನಿ. ಇದು ಪರೀಕ್ಷಾ ಪ್ರಾಧಿಕಾರದ ಅಧಿಸೂಚನೆ. ಇದರಲ್ಲಿ 10ನೇ ಕಾಲಮ್ದಲ್ಲಿ ಇಲ್ಲ ಸರ್, ನಿಮ್ಗೆ ಕಾಪಿ ಕಳಿಸ್ತೀನಿ. 10ನೇ ಕಾಲಮ್ದಲ್ಲಿ ಏನು ಬರೀತಾರೆ ಅಂದ್ರೆ, ಬಯೋಮೆಟ್ರಿಕ್ ಶಿಷ್ಯ ವೇತನ ಪ್ರತಿ ಮಾಹೆ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸಿರುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ
ಅಮೌಂಟ 8,000 ಈಗ ಬೆಂಗಳೂರು ಸಂಸ್ಥೆಯವರು ಎಲ್ಲಿ ಅಲ್ಲಿ ತರಬೇತಿ ಕೊಡ್ತಾರ ಅವ್ರಿಗೆ 10,000, ಬೆಂಗಳೂರ ಹೊರತುಪಡಿಸಿ ಇರುವಂಥ ಜಿಲ್ಲೆಯ ಸಂಸ್ಥೆಯವರು ಎಲ್ಲಿ ತರಬೇತಿ ಕೊಡ್ತಾರೋ ಅವ್ರಿಗೆ 8,000. ಇಲ್ಲಿ ನಮ್ಮಲ್ಲಿ ಕೊಡೋದು ಬೆಂಗಳೂರು ಸಂಸ್ಥೆಯ ಯೂನಿವರ್ಸಲ್ ಸಂಸ್ಥೆ, ಬೆಂಗಳೂರಿನವ್ರು ಕೊಡ್ತಾರೆ, ಅದಕ್ಕೆ 10,000 ರೂಪಾಯಿ ಇವ್ರಿಗೆ ಕೊಡಬೇಕು. ಮೀನ್ ವೈಲ್ ನಮ್ಮ ಅದು ತಳ ಪೇಪರ್ಸ್ ಅವ್ರಿಗೆ ಮತ್ತೆ ನಿಮ್ಗೆ ಕೊಡ್ತೀನಿ ಇಲ್ಲ ಕೊಡ್ತೀನಿ. ಹಾಂ, ಮೀನ್ ವೈಲ್ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರಂದ್ರೆ 16/8/2025 ಒಂದು ಪ್ರಕಟಣೆ ಹೊರಡಿಸ್ತಾರೆ. ಏನಂತಂದ್ರೆ, ನಾವು ನಿಮಗೆ ಯಾವುದೇ ರೀತಿಯ ವಸತಿ ಮತ್ತು ಬಯೋಮೆಟ್ರಿಕ್ ಶಿಷ್ಯ ವೇತನ ನೀಡಲಾಗುವುದಿಲ್ಲ ಅಂತ. ನಮ್ಮದು ಪ್ರಶ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನಂದ್ರೆ, ಈ ಒಂದು ಈ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಆ ಪ್ರಬುದ್ಧ ಅಕಾಡೆಮಿ ಸಂಬಂಧಪಟ್ಟಿದ್ದು ಕಲ್ಯಾಣ ಕರ್ನಾಟಕಕ್ಕೆ, ಅಂದ್ರೆ ಬೀದರ್ ಹಿಡ್ಕೊಂಡು ಬಳ್ಳಾರಿವರೆಗೆ 7 ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇವರು ಒಂದೇ ಜಿಲ್ಲೆಯವರು ಪ್ರಕಟಣೆ ಯಾವ ಆಧಾರದ ಮೇಲಿಂದ ಇವ್ರು ಕೊಟ್ಟರು ಅನ್ನೋದು ನಮ್ಮ ಪ್ರಶ್ನೆ. ಏನೇ ಇದ್ದರೂ ಕೂಡ ಪರೀಕ್ಷಾ ಪ್ರಾಧಿಕಾರ ಪುನರ್ ಪರಿಶೀಲಿಸಿ ಯಾವುದೇ ಮಾಡಿಫಿಕೇಷನ್ ಮಾಡುವಂಥದ್ದು ಪರೀಕ್ಷಾ ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತದಂತ ನನ್ನ ಅನಿಸಿಕೆ. ಅದಕ್ಕೆ ಸಂಬಂಧವಾಗಿ ನಿನ್ನೆ ಇವರೆಲ್ಲ ವಿದ್ಯಾರ್ಥಿಗಳು ಮೊನ್ನೆ DC ಅವ್ರ ಬಳಿ ಹೋಗಿದ್ರು. ನೀವು ಹೇಳಿದಾಗ ನಾವು ಅವ್ರು ಕೂಡ ಹೋದ್ರೆ ಮತ್ತು ಅವ್ರು ಹಾಗೆ ತಿಳ್ಕೊತಾರೆ, ಅವರೇ ಹೋಗಿದ್ರು. ಹೋದಾಗ ಅವ್ರು ಯಾವುದೂ ಸ್ಪಂದಿಸಿಲ್ಲ. ಅವೆಲ್ಲ ಆಗಲ್ಲ, ಹಿಂಗೆ ಹೇಳಿ ಕಳಿಸಿದಾರೆ ಅಂತ. ಅದು ಏನೇ ಇರಲಿ, ನಾನೇ ಸ್ವತಃ ನಾವೆಲ್ಲ ಸ್ನೇಹಿತರು ಕೂಡ್ಕೊಂಡು ಅಲ್ಲಿ ನಾವು ಹೋಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಏನು ಸಮಸ್ಯೆ ಅವ ಕೇಳ್ಕೊಂಡು ಬಂದಾಗ ಅಲ್ಲಿ ಇದ್ದಂಥ ಸಮಸ್ಯೆ ನಮಗೆ ಸರ ಇಲ್ಲಿ ನಮ್ಗೆ ಒಂದು ದಿನಕ್ಕೆ 300 ರೂಪಾಯಿ ಬೇಕಾಗ್ತದೆ, ಒಂದು ಟಿಫಿನ್ 2 ಊಟಕ್ಕೆ. ಆಮೇಲೆ ಅದು ಅಡವ್ಯಾಗಿದ್ದಂಗೆ ಅದ, ಅಲ್ಲಿ ಹೋಗ್ಬೇಕು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅದ, ಅಲ್ಲಿ ಆಟೋ ತೊಗೊಂಡು ಹೋಗ್ಬೇಕಾದ್ರೂ 100-150 ರೂಪಾಯಿ ಖರ್ಚಾಗ್ತದೆ. ಆಮೇಲೆ ಬೆಳಗ್ಗೆ 6ರಿಂದ ಬೆಳಗ್ಗೆ 10ರಿಂದ 5 ಗಂಟೆವರೆಗೆ ಅಂದ್ರೆ ಮತ್ತು ಅಲ್ಲಿ ರಾತ್ರಿ ಹೋಗ್ಲಿಕ್ಕೆ ಅವ್ರವ್ರ ಜಿಲ್ಲೆಗೆ ಹೋಗ್ಬೇಕಲ್ಲ, ಅಲ್ಲಿ ಅವ್ರಿಗೂ ಸಮಸ್ಯೆ ಆಗ್ತದೆ. ಸುತ್ತಮುತ್ತ ಯಾವೂ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಲ್ಲ, ಅಲ್ಲಿ ಬಾಡಿಗೆ ಇಡ್ಲಿಕ್ಕೂ ಸಮಸ್ಯೆ ಅದ. ಹಿಂಗಿರೋದ್ರಿಂದ ನಾವು ಯಾರೂ ಇಲ್ಲಿ ಬರ್ಲಿಕ್ಕೆ ತಯಾರಿಲ್ಲ. ಅವರು ಮೊದಲೇನು ಆದೇಶ ನಮಗೆ ಹೇಳಿದ್ದಾರೆ, ಅದರ ಪ್ರಕಾರ ಅವರು ನಮ್ಗೆ ಶಿಷ್ಯ ವೇತನ ಏನು ಕೊಟ್ರಪ್ಪ ಅಂದ್ರೆ ನಾವು ಬರ್ತೀವಿ ಸರ್, ಇಲ್ಲಾಂದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದ್ವಿ. ಅದರಂತೆ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದವರಿಗೆ ಈ ರೀತಿಯಾಗಿ ಇವತ್ತಿನ ದಿವಸ ಅನ್ಯಾಯ ಮಾಡ್ತಿರೋದು ಖಂಡನೀಯ. ಯಾಕೆ ಈ ಮೇಳ ಹೇಳ್ತೀನಿ ಅಂದ್ರೆ, ಈಗ ಇನ್ನೊಂದು ಆದೇಶ ಅದರೂ ಕೊಡ್ತೀನಿ ನಿಮ್ಗೆ. ಈ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಒಂದು ಆದೇಶ ಇದೆ. ಆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಊಟ ವಸತಿ ಅವರಿಗೆಲ್ಲ ಫ್ರೀ ಅಂತ. ಕಲಬುರಗಿ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆ ಎಲ್ಲೇ ಇರಲಿ, ಇಲ್ಲಿಲ್ಲ, ಅವರು ಬೆಂಗಳೂರು ಸಂಸ್ಥೆಯಾಗ ಹೋಗಿದ್ರೆ ಅವ್ರಿಗೆಲ್ಲ ಫ್ರೀ. ಇವ್ರಿಗೆ ಯಾಕೆ ಫ್ರೀ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಇವ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇದೆ. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅದ ರೀ, ಉಳಿದವ್ರಿಗಿಲ್ಲ. ಆ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ, ಆದರೆ ಇವ್ರ ಡಿಪಾರ್ಟ್ಮೆಂಟ್ದವ್ರು ಯಾಕೆ ಕೊಡಲ್ಲ? ಏನು ಸಮಸ್ಯೆ ಅದ? ಎಲ್ರಿ ಅವ್ರಿಗೆ ಕೊಡ್ತಾರೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಹೊರತುಪಡಿಸಿ ಯಾವುದೇ ಜಿಲ್ಲೆಯಾಗ ಎಲ್ಲರಿಗೂ ಎಲ್ಲರಿಗೂ ಕೊಡ್ತಾರೆ. ಅವು ಬೆಂಗಳೂರಿಗೆ ಹೋಗಿ ಕಲಿಬೇಕು. ಅವ್ರಿಗೆ ಇಲ್ಲಿ ಅವ್ರ ಇಲಾಖೆಯಿಂದ ಕೊಡ್ತಾರೆ. IAS KS ಕಲಿತಾರಂತೆ. ಈ